ನಮಸ್ತೆ ಸ್ನೇಹಿತರೆ. ಇಂದು ನಾವು ವರನಟ, ಪದ್ಮಭೂಷಣ, ರಸಿಕರ ರಾಜ ಎಂದೇ ಕರೆಯಲ್ಪಡುವ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಚಾಮರಾಜನಗರದ ಜಿಲ್ಲೆಗೆ ಸೇರಿದ ಗಾಜನೂರಿನಲ್ಲಿ 24 ಏಪ್ರಿಲ್ 1929ರಲ್ಲಿ ಜನಿಸಿದರು. ಸಿಂಗಾನಲ್ಲೂರು ಮೂಲದ ಶ್ರೀಯುತ ಪುಟ್ಟಸ್ವಾಮಿಯವರು ರಾಜ್ಕುಮಾರ್ ಅವರ ತಂದೆ. ತಾಯಿ ಗಾಜನೂರಿನವರಾದ ಶ್ರೀಮತಿ ಲಕ್ಷ್ಮಮ್ಮನವರು. ಈ ದಂಪತಿಗಳು ಗಂಡು ಮಗುವನ್ನು ಕರುಣಿಸೆಂದು ತಮ್ಮ ಇಷ್ಟದೈವ ಮುತ್ತತ್ತರಾಯನಿಗೆ ಹರಕೆ ಹೊತ್ತರಂತೆ. ಹಾಗಾಗಿ ಆ ದೇವರ ಹೆಸರನ್ನೇ ಮಗನಿಗೆ ಇಟ್ಟರು. ರಾಜ ಎಂಬುದು ರಾಯ ಎಂಬುದರ ತದ್ಭವ ರೂಪವಾಗಿರುವುದರಿಂದ ಮುತ್ತುರಾಯ ಸ್ವಾಮಿಯ ಹೆಸರು ಮುತ್ತುರಾಜ ಎಂದಾಗಿದ್ದು ಮಾತ್ರವಲ್ಲ, ಕನ್ನಡಿಗರ ಮನೆಗೆದ್ದ ರಾಜ್ಕುಮಾರನೇ ಆಗಿದ್ದು ಆಕಸ್ಮಿಕವಲ್ಲ. 3ನೇ ತರಗತಿಯನ್ನು ಪೂರೈಸಿದ ಸಾಮಾಜಿಕವಾಗಿ ಹಿಂದುಳಿದ, ಆರ್ಥಿಕವಾಗಿ ದುರ್ಬಲರಾದ ಮುತ್ತುರಾಜರು ಕ್ರಮವಾಗಿ ಬೌದ್ಧಿಕ, ಸಾಮಾಜಿಕ ಮತ್ತು ಆರ್ಥಿಕ ಮನ್ನಣೆಗೆ ಪಾತ್ರವಾದ ಪ್ರತಿಷ್ಠಿತ ವಲಯದಿಂದ ಬಂದವರಲ್ಲ. ಆದರೂ ನಮ್ಮ ಜನಪದ ಕಲೆಗಳ ನಾಯಕರಂತೆ ಸ್ವಂತ ಶಕ್ತಿ, ಶ್ರದ್ಧೆ, ಬದ್ಧತೆ ಮತ್ತು ಅಸಾಧಾರಣ ಪ್ರತಿಭೆಯಿಂದ ಅಸಾಮಾನ್ಯ ಸಾಧನೆ ಮಾಡಿದರು. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಆದರ್ಶ ಜನಪದ ನಾಯಕರಾಗಿ ಮುಖ್ಯರಾಗುತ್ತಾರೆ. ತಮ್ಮನ್ನು ತಮ್ಮ ಚಿತ್ರಗಳಲ್ಲಿ ಮೆಚ್ಚಿಸಿದ ಅಸಂಖ್ಯಾತ ಶ್ರೀಸಾಮಾನ್ಯರನ್ನು ಅಷ್ಟೇ ಅಲ್ಲ, ಒಟ್ಟಾರೆ ಜನಸಾಮಾನ್ಯರನ್ನು ಅವರು ಅಭಿಮಾನಿ ದೇವರು ಎಂದು ಕರೆದರು. ಡಾಕ್ಟರ್ ರಾಜ್ಕುಮಾರ್ ಅವರು ವಿನಯಕ್ಕೆ ವಿದ್ವತ್ತಿನ ಸ್ಥಾನ ದೊರಕಿಸಿಕೊಟ್ಟರು. ಅವರು ಓದಿದ್ದು 3ನೇ ತರಗತಿವರೆಗೆ ಮಾತ್ರ, ಶಾಲೆಯ ವಿದ್ಯೆಯನ್ನೇ ಮುಗಿಸಲಿಲ್ಲ. ಇನ್ನು ವಿಶ್ವವಿದ್ಯಾಲಯದ ವಿದ್ವತ್ತು ದೂರವೇ ಉಳಿಯಿತು. ಆದರೂ ಅವರು ಅಪರೂಪದ ಒಂದು ವಿದ್ವತ್ತನ್ನು ಸಂಪಾದಿಸಿದ್ದರು. ಎಲ್ಲರೊಂದಿಗೂ ಹಂಚಿಕೊಂಡ ಅಪರೂಪದ ವ್ಯಕ್ತಿ ಎನಿಸಿಕೊಂಡರು. ಮುತ್ತುರಾಜ ಅವರು ಬಾಲನಟನಾಗಿ ಕಲಾ ಪ್ರಪಂಚಕ್ಕೆ ಕಾಲಿಟ್ಟರು. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಮೊದಮೊದಲು ಸಖಿ ಸೇವಕಿಯಂತಹ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಬೇಕಾಯಿತು. ಆಮೇಲೆ ಮತ್ತೋರ್ವ ಹಿರಿಯ ರಂಗಭೂಮಿ ಕಲಾವಿದರಾದ ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಗೆ ಸೇರಿ ಅನೇಕ ಮಹತ್ವದ ಪಾತ್ರಗಳನ್ನು ನಿರ್ವಹಿಸುತ್ತಾ ಬೆಳೆದರು. ಭಕ್ತ ಪ್ರಹ್ಲಾದ, ಶ್ರೀನಿವಾಸ ಕಲ್ಯಾಣದಂತಹ ಪೌರಾಣಿಕ ಚಲನಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು. 1954ರಲ್ಲಿ ತೆರೆಕಂಡ ಬೇಡರ ಕಣ್ಣಪ್ಪ ಎಂಬ ಚಿತ್ರವು ಮುತ್ತುರಾಜರವರ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನು ಬರೆಯಿತು. ಈ ಚಿತ್ರದ ನಿರ್ದೇಶಕ ಎಚ್.ಎಲ್.ಎನ್. ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜಕುಮಾರ ಎಂಬ ಹೆಸರಿಗೆ ಬದಲಾಯಿಸಿ ಬೆಳ್ಳಿತೆರೆಗೆ ಪರಿಚಯಿಸಿದರು. ತಾವು ಅಭಿನಯಿಸಿದ ಪ್ರತಿಯೊಂದು ಪಾತ್ರಕ್ಕೂ ರಾಜ್ಕುಮಾರ್ ಅವರು ಜೀವ ತುಂಬಿದರು. ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಭಕ್ತಿ ವಿಜಯ, ಓಹಿಲೇಶ್ವರ, ಶ್ರೀಕೃಷ್ಣ ಗಾರುಡಿಗ, ಭಕ್ತ ಕುಂಬಾರ, ಸಂತ ತುಕಾರಾಮ, ಭಕ್ತ ಕನಕದಾಸ ಮುಂತಾದ ಚಿತ್ರಗಳನ್ನು ನೋಡಿದ ಚಿತ್ರರಸಿಕರು ರಾಜ್ಕುಮಾರ್ ಅವರ ಮನೋಜ್ಞ ಅಭಿನಯಕ್ಕೆ ಸೋತು ಹೋದರು. ಅತ್ಯಂತ ಯಶಸ್ಸು ಗಳಿಸಿದ ಈ ಭಕ್ತ ಪ್ರಹ್ಲಾದ, ಮಯೂರ, ಬಬ್ರುವಾಹನ, ಕವಿರತ್ನ ಕಾಳಿದಾಸ ಮುಂತಾದ ಚಿತ್ರಗಳಲ್ಲಿನ ಅಭಿನಯವಂತೂ ರಾಜ್ಕುಮಾರ್ ಅವರಿಗೆ ಅಪಾರ ಜನಪ್ರೀತಿ, ಕೀರ್ತಿ, ಪುರಸ್ಕಾರಗಳನ್ನು ಹೊತ್ತು ತಂದವು. ಸಂಧ್ಯಾರಾಗ, ಸನಾದಿ ಅಪ್ಪಣ್ಣ, ಜೀವನ ಚೈತ್ರ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ದೇವತಾ ಮನುಷ್ಯ ಮುಂತಾದ ಸಾಮಾಜಿಕ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಗಳನ್ನು ಬರೆದವು. ಜನಮೆಚ್ಚಿದ ರಸಿಕರ ರಾಜ ಎನಿಸಿದ್ದು ಹೀಗೆ. ಕನ್ನಡ ಸಾಹಿತ್ಯ ಕ್ಷೇತ್ರದ ಶಿಖರಪ್ರಾಯ ಚೇತನವಾದ ಕುವೆಂಪು ಅವರು ನಿಸರ್ಗದಲ್ಲಿ ದೇವರನ್ನು ಕಂಡರೆ, ಕನ್ನಡ ಚಲನಚಿತ್ರದ ಕ್ಷೇತ್ರದಲ್ಲಿ ಶಿಖರಪ್ರಾಯವಾಗಿ ಪ್ರತಿಭೆಯಾದ ರಾಜ್ಕುಮಾರ್ ಅವರು ಅಭಿಮಾನಿ ಜನರಲ್ಲಿ ದೇವರನ್ನು ಕಂಡರು. ಕುವೆಂಪು ಸಾಹಿತ್ಯ ಕ್ಷೇತ್ರದಲ್ಲಿ ಮೀರಿ ಸಾಂಸ್ಕೃತಿಕ ನಾಯಕರಾದಂತೆ ರಾಜ್ಕುಮಾರ್ ಅವರು ಸಿನಿಮಾ ಕ್ಷೇತ್ರದಲ್ಲಿ ಮೀರಿದ ಸಾಂಸ್ಕೃತಿಕ ನಾಯಕರಾಗಿ ಬೆಳೆದರು. ಜನರು ಇವರನ್ನು ಕೇವಲ ಸಿನಿಮಾ ನಟರೆಂದು ಗೌರವಿಸಲಿಲ್ಲ. ಇವರು ಕೇವಲ ಸಿನಿಮಾ ನಟರಾಗಿ ಉಳಿಯಲಿಲ್ಲ. ಗೋಕಾಕ್ ಚಳುವಳಿಯನ್ನು ಒಳಗೊಂಡಂತೆ ಕನ್ನಡ ನಾಡು ನುಡಿಗೆ ಧಕ್ಕೆ ಬಂದಾಗ ಬೀದಿಗೆ ಬಂದು ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಬೆಂಬಲವಾಗುತ್ತಲೇ ಕೇಂದ್ರ ಶಕ್ತಿಯಾದರು. ಭೂಕಂಪ ಪೀಡಿತರಿಗೆ ಸ್ವಂತ ಹಣ ಕೊಟ್ಟದ್ದಲ್ಲದೆ ಬೀದಿಗೆ ಬಂದು ಹಣ ಸಂಗ್ರಹ ಮಾಡಿದರು. ಜೊತೆಯ ಕಲಾವಿದರು ಸಂಕಷ್ಟದಲ್ಲಿದ್ದಾಗ ಹಣ ಸಹಾಯ ಮಾಡಿ ಪ್ರಚಾರ ಮಾಡಿಕೊಳ್ಳದೆ ಮನದಲ್ಲೇ ಮಿಡಿದರು. 60ರ ದಶಕದಲ್ಲಿ ಕನ್ನಡದ ಜನರು ಪ್ರವಾಹ ಪೀಡಿತರಾದಾಗ ಕನ್ನಡ ಚಲನಚಿತ್ರದ ಕಲಾವಿದರೆಲ್ಲ ಸೇರಿ ನಾಡಿನುದ್ದಕ್ಕೂ ಪ್ರವಾಸ ಮಾಡಿದರು. ಹಣ ಸಂಗ್ರಹ ಮಾಡಿ ಪ್ರವಾಹ ಪರಿಹಾರ ನಿಧಿಗೆ ಅರ್ಪಿಸಿದರು. ಈ ಸಾಮಾಜಿಕ ಕಾಳಜಿಯ ಕ್ರಿಯೆಯಲ್ಲಿ ನಾಯಕತ್ವ ನೀಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಚಿತ್ರಗಳಿಗೆ ಹಾಡಿದಾಗ ಬಂದ ಸಂಭಾವನೆ ಹಣವನ್ನು ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ನೀಡಿದರು. ದಾದಾ ಫಾಲ್ಕೆ ಪ್ರಶಸ್ತಿಯಿಂದ ಬಂದ 1 ಲಕ್ಷ ರೂಪಾಯಿಗಳನ್ನು
ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟರು. ಸಾಹಿತಿಗಳಿಗಾಗಿ ಸಾಂಸ್ಕೃತಿಕ ಕ್ಷೇತ್ರದ ಎಲ್ಲರಿಗೂ ವಿಶೇಷ ಗೌರವ ತೋರುತ್ತಾ ಬಂದರು. ಎನಗಿಂತ ಕಿರಿಯರಿಲ್ಲ ಎಂಬ ಭಾವದಿಂದಲೇ ಹಿರಿಯರಾದವರು ಇವರು. ರಾಜ್ಕುಮಾರ್ ಎಂಬ ಸಂಮೋಹಕ ಪ್ರತಿಭೆಗೆ ಮನಸೋತ ಕನ್ನಡಿಗರು ಅವರನ್ನು ನಟ ಸಾರ್ವಭೌಮ, ಕಲಾಕೌಸ್ತುಭ, ಕಲಾಕೇಸರಿ, ವರನಟ, ರಸಿಕರ ರಾಜ, ಗಾನಗಂಧರ್ವ, ಕನ್ನಡದ ಕಣ್ಮಣಿ ಮುಂತಾದ ವಿಶೇಷ ಗುಣಗಳಿಂದ ಕರೆದು ಸಂತೋಷಪಟ್ಟರು. 1979ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಪುರಸ್ಕರಿಸಿದರು. ಅಂದಿನಿಂದ ಇವರು ಎಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಎನಿಸಿದರು. ಕೇಂದ್ರ ಸರ್ಕಾರ ಇವರ ಕಲಾ ಸೇವೆಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನಿಟ್ಟು ಗೌರವಿಸಿತು. ಜೀವಮಾನದ ಸಾಧನೆಗಾಗಿ ಭಾರತ ಸರ್ಕಾರದ ಅತ್ಯುಚ್ಚ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯೂ ದೊರೆಯಿತು. ಕರ್ನಾಟಕ ಸರ್ಕಾರವು ಕರ್ನಾಟಕ ರತ್ನ ಪ್ರಶಸ್ತಿಯೂ ನೀಡಿತು. ರಾಜ್ಕುಮಾರ್ ಅವರು ಏಪ್ರಿಲ್ 12, 2006ರಲ್ಲಿ ನಿಧನ ಹೊಂದಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಭಾಗ್ಯವಂತರು ಚಿತ್ರದ ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು, ರಾಗವು ಒಂದೇ ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು ಎಂಬ ಗೀತೆ ನನಗೆ ತುಂಬ ಇಷ್ಟ. ನಿಮಗೆ ಯಾವ ಗೀತೆ ಇಷ್ಟವಾಗುತ್ತದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.